ಬ್ರಹ್ಮಾಸ್ತ್ರ ಭಾರತೀಯ ಸೇನಾಪಡೆಗೆ ಭಾರ್ಗವಾಸ್ತ್ರ ಎಂಟ್ರಿ. ಭಾರ್ಗವಾಸ್ತ್ರ ಹೆಸರು ಕೇಳಿದ್ರೆ ಪಾಕ್ ಮತ್ತು ಚೀನಾಗೆ ನಡುಕ ಶುರುವಾಗುತ್ತೆ. ಭಾರತೀಯ ಸೇನಾಪಡೆಗೆ ಭಾರ್ಗವಾಸ್ತ್ರ ಎಂಟ್ರಿ ಕೊಟ್ಟಿದೆ. ಈ ಹೆಸರು ಕೇಳಿದ್ರೆ ಪಾಕಿಸ್ತಾನ ಮತ್ತು ಚೀನಾಗೆ ನಡುಕ ಶುರುವಾಗುತ್ತೆ. ಭಗವಾನ್ ಪರಶುರಾಮನ ಆಯುಧದಿಂದ ಸ್ಫೂರ್ತಿ. ಭಾರ್ಗವಾಸ್ತ್ರ ಅನ್ನೋ ಕಡಿಮೆ ವೆಚ್ಚದ ಕ್ಷಿಪಣಿ ವ್ಯವಸ್ಥೆ ಪಾಕ್ ಡ್ರೋನ್ ಅನ್ನ ಹೊಡೆದುರುಳಿಸಿದ್ದು ಇದೇ ಭಾರ್ಗವಾಸ್ತ್ರ. ತಳಮಟ್ಟದಲ್ಲಿ ಹಾರಾಡುವಂತಹ ಡ್ರೋನ್ ಇದು ಭಾರ್ಗವಾಸ್ತ್ರ. ಒಡಿಸ್ಸಾದ ಗೋಪಾಲ್ಪುರ ಸಮುದ್ರ ತೀರದಲ್ಲಿ ಪ್ರಯೋಗ ಆಗಿದೆ. ಭಾರ್ಗವಾಸ್ತ್ರ ಡ್ರೋನ್ ಪ್ರಯೋಗ ಯಶಸ್ವಿಯಾಗಿದೆ. ತಳಮಟ್ಟದಲ್ಲಿ ಹಾರಾಡುವಂತಹ ಭಾರ್ಗವಾಸ್ತ್ರ ಡ್ರೋನ್ ಸಮುದ್ರ ಮಟ್ಟಕ್ಕಿಂತ 5,000 ಅಡಿ ಎತ್ತರ, 20 ಮೀಟರ್ ಎತ್ತರದಲ್ಲಿ ಹಾರಾಡುವಂತಹ ಸಾಮರ್ಥ್ಯ ಇದೆ. 2.5 ಕಿಲೋಮೀಟರ್ ವ್ಯಾಪ್ತಿ ನಿಗದಿತ ಗುರಿಯನ್ನ ಹೊಂದಿದೆ. ದಾಳಿ ಮಾಡುತ್ತೆ. ಸಮುದ್ರ ಮಟ್ಟಕ್ಕಿಂತ 5,000 ಅಡಿ ಎತ್ತರದಲ್ಲಿ ಹಾರಾಡುತ್ತೆ. ಭಾರತದ ಬತ್ತಳಿಕೆಗೆ ಭಾರ್ಗವಾಸ್ತ್ರ ಎಂಟ್ರಿ ಕೊಟ್ಟಿದೆ ಭಾರತೀಯ ಸೇನಾಪಡೆಗೆ. ಭಾರ್ಗವಾಸ್ತ್ರ ಅನ್ನೋ ಕಡಿಮೆ ವೆಚ್ಚದ ಕ್ಷಿಪಣಿ ವ್ಯವಸ್ಥೆ ಇದು. ಒಡಿಸ್ಸಾದ ಗೋಪಾಲಪುರ ಸಮುದ್ರ ತೀರದಲ್ಲಿ ಪರೀಕ್ಷೆ ಮಾಡಲಾಯಿತು, ಪ್ರಯೋಗ. ಈಗ ಭಾರ್ಗವಾಸ್ತ್ರ ಭಾರತದ ಬತ್ತಳಿಕೆ ಸೇರಿದೆ. ಒಡಿಸ್ಸಾದ ಗೋಪಾಲಪುರ ಸಮುದ್ರ ತೀರದಲ್ಲಿ ನಡೆದಂತ ಪ್ರಯೋಗ. ಈ ಪ್ರಯೋಗ ಯಶಸ್ವಿಯಾಗಿದೆ. ಸಮುದ್ರ ಮಟ್ಟಕ್ಕಿಂತ 5,000 ಅಡಿ ಎತ್ತರ, 20 ಮೀಟರ್ ಎತ್ತರದಲ್ಲೂ ಹಾರಾಡೋ ಸಾಮರ್ಥ್ಯ ಇದೆ ಇದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಭಾರತೀಯ ಸೇನೆಗೆ ಹೊಸ ಶಸ್ತ್ರಾಸ್ತ್ರಗಳು ಸೇರ್ಪಡೆ ಆಗ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಅಪ್ಡೇಟ್ ಆಗಿದೆ, ಹೊಸ ಟೆಕ್ನಾಲಜಿಗಳು. ಈಗ ನೋಡ್ತಾ ಇದ್ವಿ ಭಾರ್ಗವಾಸ್ತ್ರ, ಅದರ ಪ್ರಯೋಗ ಹೇಗಾಯ್ತು ಅಂತ. ಇದರ ಸ್ಪೆಷಾಲಿಟಿ ಏನು? ಶ್ವೇತಾ, ಪ್ರತಿ ಹಂತದಲ್ಲೂ ಕೂಡ ಈ ಪಾಕ್ ಮತ್ತು ಭಾರತದ ನಡುವಿನ ಸಂಘರ್ಷದ ಸಂದರ್ಭವನ್ನು ಬಳಸಿಕೊಂಡು ನಮ್ಮ ರಕ್ಷಣಾ ಇಲಾಖೆಯ ಪ್ರತಿ ಹಂತದಲ್ಲೂ ಕೂಡ ಇಲ್ಲಿವರೆಗೂ ಯಾವ್ಯಾವ ಅಪ್ಗ್ರೇಡೇಷನ್ ಸ್ಥಿತಿಯಲ್ಲಿದ್ವು ಅಥವಾ ಹೊಸ ಪ್ರಪೋಸಲ್ಸ್ ಇದ್ವು ಅವೆಲ್ಲವೂ ಕೂಡ ಪ್ರಾಯೋಗಿಕವಾಗಿ ನಡೆಯುವಂತಹ ಪರೀಕ್ಷೆಯನ್ನು ಮಾಡುವಂತಹ ಕೆಲಸಕ್ಕೆ ನಮ್ಮ ರಕ್ಷಣಾ ಇಲಾಖೆ ಮುಂದಾಗಿರುವಂಥದ್ದು. ಮತ್ತು ನಮ್ಮ ಭಾರತದ ಸೇನೆಗೆ ಹಲವು ಇಂತಹ ಅಸ್ತ್ರಗಳನ್ನು ಮಾಡಿಕೊಡುವ ಆ ನಿಟ್ಟಿನಲ್ಲೂ ಕೂಡ ಭಾರತ ಸರ್ಕಾರ ಕೆಲಸ ಮಾಡ್ತಾ ಇದೆ. ಭಾರತೀಯ ಸೇನೆಗೆ ಒಂದೊಂದಾಗಿ ಹೊಸದಾಗಿ ಸೇರ್ಪಡೆ ಆಗ್ತಾ ಇರುವಂಥದ್ದು. ಅಂಥದ್ರಲ್ಲಿ ಈಗ ಡ್ರೋನ್ ಟೆಕ್ನಾಲಜಿಯನ್ನು ಅಪ್ಗ್ರೇಡೆಡ್ ವರ್ಷನ್ ಅಂತ ಭಾರ್ಗವಾಸ್ತ್ರ ಪ್ರಯೋಗ ಮಾಡಿರುವಂಥದ್ದು ಒಡಿಸ್ಸಾದ ಗೋಪಾಲ್ಪುರದಲ್ಲಿ. ಇದು 2.5 ಕಿಲೋಮೀಟರ್ ಇರುವಂತೆ ಅದನ್ನು ಗುರಿಯಾಗಿರಿಸಿಕೊಂಡು ಹೊಡೆದ್ರೆ ನೀಟಾಗಿ ಹೋಗಿ ಎಲ್ಲಿ ಗುರಿ ಫಿಕ್ಸ್ ಆಗಿರುತ್ತೋ, ಟಾರ್ಗೆಟ್ ಇರುತ್ತೋ ಅಲ್ಲಿ ಹೋಗಿ ರೀಚ್ ಆಗಿ ಅದನ್ನು ಡೆಸ್ಟ್ರಾಯ್ ಮಾಡಿಬಿಟ್ಟು ಅಂದರೆ ನಾಶಪಡಿಸಿಬಿಟ್ಟು ಬರುವಂಥದ್ದು. ಇದು ಅಂದರೆ ಸುಮಾರು 5,000 ಅಡಿ ಎತ್ತರ, ಸಮುದ್ರ ಮಟ್ಟದಿಂದ ಎತ್ತರಕ್ಕಿರುವಂಥ ಸುಮಾರು 20 ಮೀಟರ್ ಎತ್ತರ ಹಾರಿ ಅಲ್ಲಿಂದ ಅದನ್ನು ಫೈರ್ ಮಾಡುವಂತಹ ಒಂದು ಡ್ರೋನ್ ಟೆಕ್ನಾಲಜಿ. ಈ ರೀತಿಯಾಗಿ ಹೊಸ ತಂತ್ರಜ್ಞಾನಗಳ ಸೇರ್ಪಡೆಯಿಂದ ಹೊಸ ಅಸ್ತ್ರಗಳು ನಮ್ಮ ಬತ್ತಳಿಕೆಗೆ ಸೇರ್ಪಡೆಯಾಗುವುದರಿಂದ ಮತ್ತಷ್ಟು ನಮ್ಮ ರಕ್ಷಣಾ ಮತ್ತು ನಮ್ಮ ಸೇನೆಗೆ ಬಲ ಬರುತ್ತೆ ಅನ್ನುವಂಥದ್ದು ಸರ್ಕಾರದ ಇರಾದೆ ಆಗಿತ್ತು. ಅದು ಪ್ರತಿ ಹಂತದಲ್ಲೂ ಕೂಡ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಮತ್ತು ಈ ತನಕವೂ ಕೂಡ ಇವೆಲ್ಲ ಪ್ರಾಯೋಗಿಕವಾಗಿ ನಡೀತಾ ಇದ್ವು, ಅಂದರೆ ಅವಿನ್ನೂ ಕೂಡ ಹೊರಗಡೆ ಬಂದಿರಲಿಲ್ಲ. ಆದರೆ ಈ ಸಂದರ್ಭ ಇದೆಯಲ್ಲ, ಈ ಸಂದರ್ಭವನ್ನು ಬಳಸಿಕೊಂಡು ಎಲ್ಲವೂ ಕೂಡ ಪ್ರಾಯೋಗಿಕವಾಗಿ ನಡೆಯುವಂತಹ ಟೆಸ್ಟ್ಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂಥದ್ರಲ್ಲಿ ಈ ಅಸ್ತ್ರವನ್ನು ಕೂಡ ಟೆಸ್ಟ್ ಮಾಡಲಾಗಿದೆ ಒಡಿಸ್ಸಾದ ಗೋಪಾಲ್ಪುರದಲ್ಲಿ. ಅದು ಯಶಸ್ವಿಯಾಗಿದೆ ಅನ್ನುವಂಥದ್ದು ಬಹಳ ನಮ್ಮ ಯಾರು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದಂತಹ ಭಾರತೀಯರಿಗೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.